ಈ ವಿಜ್ಞಾತಂ ಸಮಾವೇಶದ ವೇದಿಕೆ ಮೇಲಿರುವಂಥ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಈ ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರರು, ನನ್ನ ನಾಯಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಚಲುವಾಯಿ ಸ್ವಾಮಿ ಅವರೇ, ನಾವೇನು ಸೆಪ್ಟೆಂಬರ್ 5 ಬಂದರೆ ಶಿಕ್ಷಕರ ದಿನಾಚರಣೆಯನ್ನು ರಾಧಾಕೃಷ್ಣರವರ ಹೆಸರಲ್ಲಿ ಆಚರಣೆ ಮಾಡ್ತೀವಿ. ಅವರ ಮೊಮ್ಮಗರಾದಂಥ ಪ್ರೊಫೆಸರ್ ಗೌತಮ್ ಅವರೇ, ಪ್ರಸನ್ನಾನಂದ ಸ್ವಾಮೀಜಿಯವರೇ, ನಮ್ಮ DC ಅವರೇ, CU ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಈ ಸಂಸ್ಥೆಯ ಪ್ರಾಂಶುಪಾಲರೇ ಹಾಗೂ ವಿದ್ಯಾರ್ಥಿಗಳೇ, ಆದಿಚುಂಚನಗಿರಿ ಮಠ ಅಂತ ಹೇಳಿದ್ರೆ ಜ್ಞಾನ. ಇವಾಗ ನಾವೆಲ್ಲ ಹೋಗಿ ಉದ್ಘಾಟನೆ ಮಾಡಿದ್ದು ತಂತ್ರಜ್ಞಾನ. ಇವೆರಡರ ಸಂಗಮವೇ ವಿಜ್ಞಾತಂ 2020-25. ನಿಮಗೆಲ್ಲ ತಕ್ಷಶಿಲಾ ಅಂತ ಒಂದು ಹೆಸರು ಕೇಳಿರ್ತೀರ. ಈ ಪ್ರಪಂಚದ ಮೊದಲ ಪೊಲಿಟಿಕಲ್ ಇಂಜಿನಿಯರ್ ಯಾರು? ಚಾಣಕ್ಯ. ಮೊದಲ ಪೊಲಿಟಿಕಲ್ ಇಂಜಿನಿಯರ್ ಚಾಣಕ್ಯ. ಚಾಣಕ್ಯ ಓದಿದಲ್ಲಿ ತಕ್ಷಶಿಲಾದಲ್ಲಿ. ಆ ತಕ್ಷಶಿಲವನ್ನ ಸ್ಥಾಪನೆ ಮಾಡಿದ್ಯಾರು? ರಾಮಾಯಣದಲ್ಲಿ ಹೇಳ್ತಾರೆ, ರಾಮನ ತಮ್ಮ ಭರತ ಅಂತ. ಭರತನ ಮಗ ತಕ್ಷಶಿಲಾ. ಅವರ ಹೆಸರನ್ನೇ ತಕ್ಷಶಿಲಾ ವಿಶ್ವವಿದ್ಯಾಲಯಕ್ಕೆ ಇಟ್ಟರು. ಆ ವಿಶ್ವವಿದ್ಯಾಲಯದಲ್ಲಿ ಓದಿದಂಥ ಜ್ಞಾನವಂತ ಆಚಾರ್ಯ ಚಾಣಕ್ಯ. ಆ ಚಾಣಕ್ಯ ಸ್ಥಾಪನೆ ಮಾಡಿದಂಥ ವಿಶ್ವವಿದ್ಯಾಲಯ ಯಾವುದು? ನೀವೆಲ್ಲ ಹಿಸ್ಟ್ರಿ ಓದಿಲ್ವಾ? ಸೈನ್ಸ್ ಸ್ಟೂಡೆಂಟು, ಹಿಸ್ಟ್ರಿ ಗೊತ್ತಿಲ್ಲ, ಆದರೂ SLC ಇರುತ್ತೆ. ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು. ಈ ದೇಶಕ್ಕೆ, ಈ ವಿಶ್ವಕ್ಕೆ ವಿಜ್ಞಾನಿಗಳನ್ನ, ಇಂಜಿನಿಯರ್ಗಳನ್ನ, MBA ಸ್ಟೂಡೆಂಟ್ಗಳನ್ನ, BBA ಸ್ಟೂಡೆಂಟ್ಗಳನ್ನ ಅವತ್ತೇ ಕೊಟ್ಟಿದ್ದಂಥ ನಳಂದ ವಿಶ್ವವಿದ್ಯಾನಿಲಯ, ಅದನ್ನು ಸ್ಥಾಪನೆ ಮಾಡಿದವರು ನಮ್ಮ ಆಚಾರ್ಯ ಚಾಣಕ್ಯ. ಅಂತಹ ಇವತ್ತು IITಯನ್ನು ಓದಿ ಬಹಳ ಜ್ಞಾನವನ್ನು ಒಂದು ಆಧುನಿಕ ಚಾಣಕ್ಯ ಯಾರು ಹೇಳಿ ನೋಡೋಣ? ಯಾರು ನಿಮ್ಮ IITಯಲ್ಲಿ ಓದಿರೋದು? ನಮ್ಮೆಲ್ಲರ ಪ್ರೀತಿಯ ನಿರ್ಮಲಾನಂದ ಸ್ವಾಮೀಜಿಗಳು ಆದಿಚುಂಚನಗಿರಿ ಮಠದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿ ಇಡೀ ದೇಶ ತಿರುಗಿ ನೋಡೋ ಥರ ನಮ್ಮ ಆದಿಚುಂಚನಗಿರಿ ಮಠದಲ್ಲಿ ವಿಜ್ಞಾನ ಉತ್ಸವವನ್ನ ಮಾಡಿ ದೇಶದ ಎಲ್ಲ ಪ್ರತಿಷ್ಠಿತ ಕಾಲೇಜುಗಳನ್ನ ಒಂದೇ ಸೂರಿನಡಿ ತಂದು ವಿಜ್ಞಾನದ ಮೂಲಕ ಇಡೀ ದೇಶಕ್ಕೆ ಹಲವಾರು ನಿಮ್ಮಂತ ಬುದ್ಧಿವಂತ ಡಾಕ್ಟ್ರುಗಳನ್ನ, ಇಂಜಿನಿಯರ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಯಾರು? ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು. ಜ್ಞಾನ ಮತ್ತು ವಿಜ್ಞಾನ ಇವತ್ತಿಂದಲ್ಲ, ತಕ್ಷಶಿಲಾದಿಂದ ಹಿಡಿದು ಆದಿಚುಂಚನಗಿರಿವರೆಗೂ ಜ್ಞಾನ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಮಾಗಮವೇ ಇವತ್ತಿನ ವಿಜ್ಞಾನ 2020-25. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ಕೇವಲ ಓದಿ ಸುಮ್ಮನೆ ಕೂರೋದಲ್ಲ, ಪ್ರಯೋಗಗಳನ್ನ ಮಾಡಿ ಸೋಲು ಗೆಲುವು ಎಲ್ಲ ಜೀವನದಲ್ಲಿರುತ್ತೆ. ಆದರೆ ಗೆಲ್ತೀನಿ ಅಂತ ಹೆಜ್ಜೆ ಇಡಿ. ನೀವು ಕೂಡ ನಿರ್ಮಲಾನಂದ ಸ್ವಾಮೀಜಿ ತರ IIT ಪಾಸ್ ಆಗ್ಬೋದು, ನಂತರ MLA ಆಗ್ಬೋದು, ಚಲುವರಾಯ ಸ್ವಾಮಿ ಅವ್ರ ತರ ಮಂತ್ರಿ ಆಗ್ಬೋದು, ನಮ್ಮ ಗೌತಮ್ ಅವ್ರ ತರ ಪ್ರೊಫೆಸರ್ ಆಗ್ಬೋದು, ಡಾಕ್ಟರ್ ಕುಮಾರ್ ಅವ್ರ ತರ ಏನಾಗ್ಬೋದು, DC ಆಗ್ಬೋದು, ನಂದಿನಿ ಅವ್ರ ತರ ಫಸ್ಟ್ ರ್ಯಾಂಕ್ ನಂದಿನಿ ಅಂತ ಹೆಸರು ಪಡಿಬಹುದು. ನೀವು ಕೂಡ ಪ್ರಯೋಗವನ್ನ ಮಾಡಿ ವಿಜ್ಞಾನವನ್ನ ಉಳಿಸಿ ಅಂತ ಹೇಳಿ ಜಾಸ್ತಿ ಹೊತ್ತು ಮಾತಾಡೋದು ಬೇಡ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.